18. ರಾಜ್ಯದಲ್ಲಿ ಬಂಧಿತರಾಗಿದ್ದ 15 ಪಿಎಫ್ಐ ಕಾರ್ಯಕರ್ತರ ಮೇಲೆ ಕೆಜಿಹಳ್ಳಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದ ವಿವಿಧೆಡೆ ಬಂಧಿತರಾಗಿದ್ದ 15 ಜನ ಪಿಎಫ್ಐ ಕಾರ್ಯಕರ್ತರ ಮೇಲೆ ಕೆಜಿಹಳ್ಳಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 2022 ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜ್ಯದ ಹಲವೆಡೆ ಕೆಜಿಹಳ್ಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಪಿಎಫ್ಐ ಅಧ್ಯಕ್ಷ ನಾಸಿರ್ ಪಾಷಾ ಸೇರಿದಂತೆ ಸುಮಾರು 19 ಜನರ ಮೇಲೆ ಎಫ್ಐಆರ್ ದಾಖಲಿಸಿ 15 ಜನರನ್ನ ಬಂಧಿಸಿದ್ರು. ಪ್ರಕರಣದ ತನಿಖೆ ನಡೆಸಿದ ಕೆಜಿಹಳ್ಳಿ ಪೊಲೀಸರು 10,196 ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ಬೃಹತ್ ಚಾರ್ಜ್ ಶೀಟ್ನಲ್ಲಿ ಪಿಎಫ್ಐ ಕಾರ್ಯಕರ್ತರ ತರಬೇತಿ, ಸಭೆಗಳು, ಫಂಡ್ ಕಲೆಕ್ಷನ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಂಧಿತ ಆರೋಪಿಗಳಲ್ಲಿ 9 ಜನರ ಮೇಲೆ ಯುಎಪಿಎ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ರೆ, ಉಳಿದ 6 ಜನರ ಮೇಲೆ ಐಪಿಸಿ ಸೆಕ್ಷನ್ 153A ಅಡಿಯಲ್ಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಹೈಲೈಟ್ಸ್: ದಕ್ಷಿಣ ಕನ್ನಡ ಜಿಲ್ಲೆಯ ಮಿಟ್ಟೂರಿನಲ್ಲಿ ಸರಣಿ ಸಭೆ, ಮಿಟ್ಟೂರು ಫ್ರೀಡಂ ಚಾರಿಟಬಲ್ ಟ್ರಸ್ಟ್ ಹೆಸರಲ್ಲಿ ಸಭೆ, ಕಾರ್ಯತಂತ್ರಗಳ ವಿಸ್ತರಣೆ ಚಟುವಟಿಕೆ ಕುರಿತು ಸಭೆ, ಪಿಎಫ್ಐ ಅಕೌಂಟ್ಗೆ ದೇಶದ ಹಲವೆಡೆಯಿಂದ ಫಂಡಿಂಗ್, ಕಳೆದ 10 ವರ್ಷದಲ್ಲಿ 4 ರಿಂದ 5 ಕೋಟಿ ಹಣದ ವಹಿವಾಟು, ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿ ಸಭೆ ಬಗ್ಗೆ ಮಾಹಿತಿ, ಮಾನಸಿಕ ದೃಢತೆ, ಫಿಸಿಕಲ್ ಡಿಫೆನ್ಸ್ಗಾಗಿ ಟ್ರೈನಿಂಗ್, ಯೋಗದ ಹೆಸರಲ್ಲಿ ರಾಜ್ಯದ ವಿವಿಧೆಡೆ ತರಬೇತಿ. ಹೀಗೆ ಪಿಎಫ್ಐ ಕಾರ್ಯಕರ್ತರು ಸದ್ದಿಲ್ಲದೆ ರಾಜ್ಯದ ಹಲವೆಡೆ ಸಭೆಗಳನ್ನು ನಡೆಸಿ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದರು ಎಂದು ತಿಳಿದು ಬಂದಿದೆ. ಪೊಲೀಸರ ಪರಿಶೀಲನೆ ವೇಳೆ ಯಾವುದೇ ಶಸ್ತ್ರಾಸ್ತ್ರಗಳು ಈವರೆಗೆ ಪತ್ತೆಯಾಗಿಲ್ಲ. ಸದ್ಯ ತನಿಖೆ ಪೂರ್ಣಗೊಳಿಸಿದ ಪೊಲೀಸರು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ.